ಹಾಯ್ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ನೀರಂ ನ್ಯೂಸ್ ಆಂಕರ್. ಸೊ ಇವತ್ತು ಹಿಂದೂ ಸಮಾಜೋತ್ಸವನ ಕೋಲಾರದಲ್ಲಿ ಆಚರಣೆ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಟರಾಜ್ ಅವರು ಇದ್ದಾರೆ. ಸೊ ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಏನು ವಿಷಯ ಇವತ್ತು ಸರ್? ಹಿಂದೂ ಸಮಾಜೋತ್ಸವ ಅಂತ ಈ ಕೋಲಾರ ಜಿಲ್ಲೆಯಲ್ಲಿ ಹಿಂದೂ ಸಮಾವೇಶ ಅಂತ ನಡೆದು ಸುಮಾರು 20 ವರ್ಷ ಆಗಿದೆ. ಇವತ್ತು ಎಲ್ಲರೂ ಪಕ್ಷ ಭೇದ ಬಿಟ್ಟು ಎಲ್ಲ ಧರ್ಮದವರು ಸೇರಿ ಈ ನಮ್ಮ ದೇಶ ಹಿಂದೂ ಧರ್ಮ ಸುಭದ್ರವಾಗಿದೆ ಅಂತ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಪಕ್ಷದ ಭೇದ ಮಾಡ್ತು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ತುಂಬಾ ವಿಜೃಂಭಣೆ. ಇಂಥ ಹಬ್ಬ ನಮಗೆ ಜನ್ಮದಲ್ಲಿ ಇನ್ನೊಂದ್ಸರಿ ಸಿಗೋದಿಲ್ಲ. ಇವತ್ತು ಅಷ್ಟು ಸಂತೋಷ ದಿನ ಹಿಂದೂ ಧರ್ಮದವ್ರಿಗೆ. ಈಗ ಏನಂತಂದ್ರೆ, ಈಗ ಕೋಲಾರದಲ್ಲಿ ಎಲ್ಲಾ ಅಂಗಡಿಗಳನ್ನು ಕ್ಲೋಸ್ ಮಾಡಿಕೊಂಡು ಈ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಸೊ ಅದ್ರ ಬಗ್ಗೆ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ಯಾರು ಸ್ವಯಂ ಪ್ರೇರಿತವಾಗಿ ಮಾಡಿರೋದು. ನಾವೆಲ್ಲರೂ ಒಗ್ಗೂಡ್ಬೇಕು, ಒಂದು ಜೊತೆ ಸೇರ್ಬೇಕು ಅನ್ನೋ ಹಂಬಲದಿಂದ ಮಾಡಿದ್ದಾರೆ. ಯಾರು ಇದು ಬಲವಂತದಿಂದ ಯಾರು ಅಂಗಡಿ ಮುಚ್ಚಿಲ್ಲ. ಸ್ವಯಂ ಪ್ರೇರಿತವಾಗಿ ಮುಚ್ಚಿ ಎಲ್ಲರೂ ಒಂದುಗೂಡಿ ಸಂತೋಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಷ್ಟು ಜನ ಸೇರಿದ್ದಾರೆ ಸರ್? ಸುಮಾರು 50,000 ಜನ ಇದ್ದಾರೆ. ಸುಮಾರು ಅಂದ್ರೆ 50,000 ಜನ ಇದ್ದಾರೆ. ಜೈ ಶ್ರೀರಾಮ್. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಎಲ್ಲರೂ ಹೊರಬಂದು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ದೇಶಕ್ಕೆ ಜಯವಾಗಲಿ, ಹಿಂದೂ ಧರ್ಮ ಸನಾತನವಾಗಿ ಬೆಳೀಲಿ, ಉಳಿಲಿ ಅಂತ ಹೇಳ್ತಾ ಇದ್ದೀನಿ ಜನರಿಗೆ. जय बोलो भारत माता की जय, बोलो भारत माता की जय, बोलो भारत माता की। ನಮ್ಮ ಹೆಸರು ಸೇರಾಬ್ ಅಂತೇಳಿ. ಜೈ ಶ್ರೀರಾಮ್. ನಾವು ಹಿಂದೂ ಸಮಾಜೋತ್ಸವ ಏನಕ್ಕಾಗಿ ಆಚರಣೆ ಮಾಡ್ತಾ ಇದ್ದೀವಿ? ಸನಾತನ ಧರ್ಮ ಉಳಿಬೇಕಾಗಿ. ಹಿಂದೆ ಪೂರ್ವಿಕರು ಸನಾತನ ಧರ್ಮನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಈಗಿನ ಮಕ್ಕಳಿಗೆ, ಮುಂದಿನ ಜನರೇಷನ್ಗೆ, ಮುಂದಿನ ಭವಿಷ್ಯಕ್ಕಾಗಿ ಎಲ್ಲರೂ ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಅಂತೇಳಿ ಈ ಸಮಾಜೋತ್ಸವನ ಎಲ್ಲರೂ ಸಮ್ಮತದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸರ್, ಈಗ ಹಿಂದೂಗಳೆಲ್ಲ ಇಷ್ಟೊಂದು ಜನ ಸೇರಿದ್ದಾರೆ, ಇದೇ ಫಸ್ಟ್ ಟೈಮ್? ಹೌದು ಸರ್, ಇದೇ ಫಸ್ಟ್ ಟೈಮ್. ಎಲ್ಲರೂ ಇನ್ನು ಇದು ವಾಲಂಟ್ರಿ ಆಗಿ, ಯಾರು ಉದ್ದೇಶಪೂರ್ವಕವಾಗಿ ಬಲಂತ ಇಲ್ಲ, ಎಲ್ಲರೂ ವಾಲಂಟ್ರಿ ಆಗಿ ಬಂದು ಈ ಸಮಾಜೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಒಟ್ಟಾಗಿ ನಿಮ್ಗೆ ಖುಷಿ ಆಯ್ತಾ? ನಮ್ಗೆ ಖುಷಿ ಅಂದ್ರೆ ಹಬ್ಬದ ವಾತಾವರಣ. ಖುಷಿ ಅಲ್ಲ, ಹಬ್ಬ. ಇದೇ ರೀತಿ ಎಲ್ಲರೂ ಸನಾತನ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರೂ ಕಳಕಳಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂತ. ಎಲ್ಲಾ ರೀತಿಯಲ್ಲೂ ಒಗ್ಗಟ್ಟಾಗಿ ಎಲ್ಲ ಒಂದೇ. ಹಿಂದೂ ಸಮಾಜ ಅಂದ್ರೆ ಎಲ್ಲ ಹಿಂದೂನೇ, ಎಲ್ಲ ಹಿಂದೂ. ಎಲ್ಲ ರಾಜಕೀಯ ಪಕ್ಷ ಭೇದ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂ ಅಂತೇಳಿ ಎಲ್ಲರೂ ಒಂದು. ಯಾವುದೇ ಒಂದು ಪಕ್ಷ ರಾಜಕೀಯವಾಗಿ ಏನೂ ಇಲ್ಲ. ಎಲ್ಲರೂ ಒಟ್ಟಾಗಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರಿ ಎಲ್ಲ